ಕೊನೆಯದಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಶುಭವನ್ನ ಕೋರಿದ್ರು ಎಸ್.ಎಂ. ಕೃಷ್ಣರವರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಪತ್ರವನ್ನ ಎಸ್.ಎಂ.ಕೆ ಬರೆದಿದ್ರು. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ವಾರದ ಹಿಂದೆಯಷ್ಟೇ ಮಂಡ್ಯ ಜಿಲ್ಲಾಡಳಿತಕ್ಕೆ ಪತ್ರವನ್ನ ಎಸ್.ಎಂ.ಕೆ ಬರೆದಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಶುಭ ಸಂದೇಶವನ್ನ ಕಳಿಸಿದ್ರು. ಎಸ್.ಎಂ. ಕೃಷ್ಣ ಕೊನೆಯದಾಗಿ ಪತ್ರವನ್ನ ಬರೆದಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಈ ಬಾರಿ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು ಅದಕ್ಕೆ ಶುಭವಾಗಲಿ. ತಾವು ದೈಹಿಕವಾಗಿ ಅದರಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕನ್ನಡದ ಏಳಿಗೆಗಾಗಿ ನಡೆಯುತ್ತಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶುಭವಾಗಲಿ ಅಂತ ಅವರು ಪತ್ರವನ್ನ ಕೊನೆಯದಾಗಿ ಬರೆದಿದ್ರು ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಇತ್ತೀಚೆಗಷ್ಟೇ ಅವರು ಶ್ರೀರಂಗಪಟ್ಟಣದಲ್ಲಿ ನಡೆಯುವಂತಹ ಚಂದ್ರವನ ಆಶ್ರಮಕ್ಕೆ ಭೇಟಿಯನ್ನು ಕೊಡಬೇಕಾಗಿತ್ತು. ಆದರೆ ಆರೋಗ್ಯದ ದೃಷ್ಟಿಯಿಂದ ಅವರು ಅದಕ್ಕೆ ಭೇಟಿಯನ್ನು ಕೊಡಲಿಲ್ಲ. ಜ್ವರ ಬಂದಿತ್ತು. ನಂತರ ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ರು. ಸುತ್ತೂರು ಶ್ರೀಗಳು ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ರು. ಕಡೆಯದಾಗಿ ಅವರು ಅಂತಿಮ ದರ್ಶನವನ್ನು ಕೂಡ ಪಡೆಯುವುದಕ್ಕಾಗಿ ಎಸ್.ಎಂ. ಕೃಷ್ಣ ಅವರ ಸದಾಶಿವನಗರಕ್ಕೂ ಕೂಡ ಅವರು ತೆರಳಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಇನ್ನು ಪತ್ರ ಬರೆದಂತಹದ್ದನ್ನ ನೀವೇನು ಗಮನಿಸ್ತಾ ಇದ್ರಿ, ಎಸ್.ಎಂ.ಕೆ ಬರೆದಿದ್ದಂತಹ ಕೊನೆಯ ಪತ್ರ ಇದಾಗಿತ್ತು. ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಮಂಡ್ಯದಲ್ಲಿ ನಡೀತಾ ಇರೋದ್ರಿಂದಾಗಿ ಅದರ ಕುರಿತಾಗಿ ಅವರು ಪತ್ರವನ್ನ ಕೂಡ ಬರೆದಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶುಭವಾಗಲಿ, ತಾವು ದೈಹಿಕವಾಗಿ ಅದರಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ರು.